ಸಂಭೋಗ ಮಾಡೋ ರೀತಿ. ಈಗ ನೀವು ಒಂದು ಉದ್ರೇಕ ಆದಾಗ ಅವ್ರ ತೇವಾಂಶ ಸಹಜವಾಗಿ ಬರಬೇಕಾದ್ರೆ ಸಂಭೋಗ ಮಾಡೋ ರೀತಿ ಅಥವಾ ಪೊಸಿಷನ್ನು ಅದೆಲ್ಲ ಕೂಡ ಅದ್ರೊಳಗೆ ಯಾವ ಪೊಸಿಷನ್ ಅಲ್ಲಿ ಅವ್ರಿಗೆ ಪೇನ್ ಆಗುತ್ತೆ, ಅದನ್ನೇ ಸ್ತ್ರೀಗೆ ಬೇಕಾಗಿರೋದು. ಅದು ಗಂಡಸರಿಗೆ ಬಹಳ ಬೇಗ ಉದ್ರೇಕ ಬರುತ್ತೆ ಅಥವಾ ಅವ್ರಿಗೆ ನಿಮ್ರೋಕೆ ಸಾಧ್ಯವಾಗ್ಬೋದು, ಆದರೆ ಲೇಡೀಸ್ಗೆ ಸ್ವಲ್ಪ ಸಮಯ ತಗೊಳತ್ತೆ. ಅದನ್ನ ಅವ್ರ ಎಷ್ಟೋ ಗಂಡಸರಿಗೆ ಗೊತ್ತಿಲ್ಲ. ಅದನ್ನ ಸ್ವಲ್ಪ ಸಮಯ ಕಳೆದು ದೇಹ ಉದ್ರೇಕ ಮಾಡಿ ಫೋರ್ ಪ್ಲೇ ನೀವು ಹೇಳ್ದಂಗೆ ಅದಕ್ಕೆ ಜಾಸ್ತಿ ಅವರು ಸಮಯ ಕೊಟ್ಟು ಮಾಡಿದಾಗ ಅದು ಅಷ್ಟು ಅವ್ರಿಗೆ ನೋವು ಬರಲ್ಲ. ಸೊ ಅವ್ರು ಮಾಡೋ ರೀತಿ, ಅದ್ರ ಬಗ್ಗೆ ಇರುವಂಥ ಮಿಥ್ಯೆ ಮೂಢನಂಬಿಕೆಗಳನ್ನು, ಅದು ಎಷ್ಟೋ ಜನ ಅವ್ರು ತಪ್ಪು ನಾನು ಅಪರಾಧ ಮಾಡ್ತಿದ್ದೀನಿ, ಈಗೇನೋ ಸಂಭೋಗ ಮಾಡಿ ವಯಸ್ಸಾದ್ಮೇಲೆ ಇದೆಲ್ಲ ಮಾಡ್ಬೋದಾ ಏನು ಅಂತ. ಎಷ್ಟೋ ಜನ ಒಂದ್ಸಲ ಎಲ್ಲ 65-70 ವಯಸ್ಸಿನವ್ರು ಅವರೆಲ್ಲ ನನಗೆ ಎದುರಿಗೆ ಸಿಕ್ಕಿ, ಅಯ್ಯೋ ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತೀವಿ, ನಮ್ಗೆ ಭಾಳಷ್ಟು ನಮ್ಗೆ ಇಷ್ಟು ವರ್ಷ ಗೊತ್ತಿಲ್ಲದೆ ಇರೋದು ಎಷ್ಟೋ ಗೊತ್ತಾಯ್ತು ಇವಾಗ. ಆವಾಗ ಅವರುಗಳೆಲ್ಲ ಎಷ್ಟು ವಯಸ್ಸಿಂತ ಎಷ್ಟೋ ಪೇಷಂಟ್ಸ್ ಬಂದಾಗ ಎಷ್ಟು ವಯಸ್ಸಿನ ತನಕ ನಾವು ಸಂಭೋಗ ಮಾಡ್ಬೋದು ಡಾಕ್ಟ್ರೇ, ನೀವು ಬದುಕಿರೋ ತನಕ ಅವಾಗ ಅವ್ರಿಗೊಂದು ಸಮಾಧಾನ, ಹೌದು ನಾ ತಪ್ಪು ಮಾಡ್ತಾ ಇಲ್ಲ ಅಂತ. ಸಿ ಇಟ್ಸ್ ಜಸ್ಟ್ ಒನ್ ಮಿಸ್ಕನ್ಸೆಪ್ಷನ್ನ ರಿಮೂವ್ ಮಾಡೋದು.